5 ಮೇಕೆ ತಂದಿದ್ದೆ. 5 ಮೇಕೆಲಿ ಎಲ್ಲವೂ 2 3 ಎಲ್ಲ ಹಾಕೋ, ಒಂದೊಂದು 4 ಹಾಕಿವೆ, ಒಂದೊಂದು ಹಾಕಿವೆ. ಈಗ ವರ್ಷಕ್ಕೆ 2 ಸಲ ಆಗುತ್ತೆ. ಇದು 2 ಸಲ ಹಾಕೋದ್ರಿಂದ ನಮಗೆ ಆದಾಯ ಒಂದು ವರ್ಷಕ್ಕೆ ಹೆಚ್ಚುವರಿಯಾಗಿ ಹೋಗ್ತಾ ಇರ್ತವೆ ಸರ್. ಈಗ ನಮ್ಮ ಹತ್ರ ಒಟ್ಟು ಟೋಟಲ್ 100 ಇತ್ತು. ಈಗ ನಾವು 3 ತಿಂಗಳಿಂದ ಈಚೆ ಒಂದು 70 ಮಾರಿದ್ದೀನಿ ಹೆಚ್ಚು ಕಡಿಮೆ. ಈಗ ಮರಿಗಿರಿ ಎಲ್ಲ ಸೇರಿ ಒಂದು 30ರಿಂದ 40 ಇದೆ. ಇಲ್ಲಿ 40 ಇದೆ ಮರಿ ಎಲ್ಲ. ಇದು ಎಷ್ಟು ಜಾಗದಲ್ಲಿದೆ ಈ ಶೆಡ್? ಸರ್ ಇದೇನು ಒಂದು ಕುಂಟೆನೂ ಇಲ್ಲ ಹೆಚ್ಚು ಕಡಿಮೆ. ನಮ್ಗೆ ಈಗ ಜನರಲ್ ಆಗಿ ಏನು ಮಾಡಿದ್ದೀವಿ ಅಂದರೆ, ಬಿಸಿಲು ಬಂದಾಗ ಈ ನೆರಳಿ ಬಂದು ನಿಂತ್ಕೊತದೆ. ನೆರಳು ಬೇಡ ನಮಗೆ ಬಿಸಿಲು ಬೇಕು ಅಂದಾಗ ಈ ಕಡೆ ಬಿಸಿಲು ಬಂದು ನಿಂತ್ಕೊತದೆ. ಏನು ಮೇವು ಅಂದ್ರೆ ಮೇಪೇರ್ ಹಾಕ್ತಿವಿ, ಜೋಳದ ಕಡ್ಡಿ, ಮೇತ ಕಡ್ಡಿ ಹಾಕ್ತಿವಿ. ಮತ್ತು ಏನೂ ಇಲ್ಲ ಅಂದ್ರೆ ರಾಗಿ ಹುಲ್ಲು ಹಾಕಿದ್ರೆ ಸಾಕು. ರಾಗಿ ಹುಲ್ಲು ಹಾಕಿದ್ರೆ ಅದ್ಭುತವಾಗಿ ಸಾಕ್ಬೋದು ಅಂತ ಬಡವರು. ನಮ್ಮ ಜಮೀನಿನಲ್ಲೇ ನಮಗೆ ಬೇಕಾದಂಥದ್ದು ಬೆಳ್ಕೊಂಡು ನಮ್ಮ ಮೇಕೆಗಳಿಗೆ ಬಳಸ್ಕೊಂಡಿದೆ. ಆದರೆ ನಾವು ಏನು ಖರ್ಚಿಲ್ಲದೆ ಬೆಳೆದಾಗ ನಮಗೆ ಆದಾಯ ಜಾಸ್ತಿ ಅನಿಸ್ತದೆ. ಈಗ ನಾನು ಒಂದು ಆಡು ಸಾಕಿದ್ದೀನಿ. ಈಗ ಇದು 2 ಮರಿ ಹಾಕಿದೆ. ಇನ್ನು 4 ತಿಂಗಳಿಗೆ ಈ 2 ಮರಿ ಮಾರಿದರೆ ಮಿನಿಮಮ್ ನಾನು 7,000 ಒಂದೊಂದು ಮರಿ ಹೇಳಿದೆ ಮೊದಲು, ಅದೇ ಹೇಳಿದಾಗ. ಈಗ ನಂದು 5,000 ಕೋಲಿ 10,000 ಬಂತು. ಇದು 4 ತಿಂಗಳು ಮರಿ. ಇದು ಓದ್ತಾ ಇದು. ಈ ಮರಿ 6,000 ಹೋಗ್ತದೆ. ನನಗೆ ಈ ಸರಿ ಜಾಸ್ತಿ ಇದೆ ಇನ್ಕಮ್. ಈಗ ಒಂದು 35 ಇದೆ. ಇನ್ನು 6 ತಿಂಗಳಿಗೆ ಮತ್ತೆ ಒಂದು 60,000 ರೂಪಾಯಿನೂ ಮಾರ್ತೀನಿ. 10 ಮರಿ ಹೊರಗಡೆಗೆ ಹಾಕಿದರೆ 50,000 ರೂಪಾಯಿ ಆಯ್ತು ನನಗೆ. ಈಗ ಆಲ್ರೆಡಿ ನನ್ನ ಮರಿ 15 ಇದ್ದಾವೆ, ಸಣ್ಣ ಹಾಲು ಕುಡಿಯೋ ಮರಿ. ಅದ್ರಲ್ಲಿ 5 ಮಡಿಕೊಂಡು 10 ಹೊರಗಡೆಗೆ ಹಾಕ್ತೀನಿ ಅನ್ಕೊಳ್ಳಿ, 50,000 ರೂಪಾಯಿ ಆಯ್ತು ನನಗೆ. ಬಾಸ್ ವಾಲಾ, ಬಿ ದ ಬಾಸ್.